ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಜ್ಯೋತಿ ಪ್ರಕಾಶ್ ಭಾಯ್ ಅವರು ತಿಳಿಸಿಕೊಡುವಂತೆ ಮಾಯೆಯು ಬಲಶಾಲಿಯಾಗಿದೆ. ಮನುಷ್ಯ ಎಷ್ಟೇ ಪ್ರಯತ್ನ ಮಾಡಿದರೂ ಮಾಯೆಯಿಂದ ಹೊರಬರಲಾರ. ಇದು ಹೇಗೆ ಅನ್ನುವುದನ್ನು ತಿಳಿಯೋಣ. ಇದು ವೇದದ ಸಾರಾಂಶವಾಗಿದೆ ಹಾಗೂ ಭಗವದ್ಗೀತೆಯ ಬಹಳಷ್ಟು ಮಹತ್ವದ ಶ್ಲೋಕಗಳಲ್ಲಿ ಒಂದಾಗಿದೆ. ಆತ್ಮವು ಮನುಷ್ಯ ಶರೀರಕ್ಕೆ ಬಂದಾಗ ಅದು ಅಸಹಾಯಕವಾಗಿ ಬಿಡುತ್ತದೆ ಮತ್ತು ಆತ್ಮ ಸ್ವರೂಪದಲ್ಲಿರುವುದು ಭಗವಂತನ ಸಮೀಪದಲ್ಲಿರುವುದು ಇದೆಲ್ಲ ಬಹಳ ಮಹತ್ವದ ವಿಷಯವಾಗಿದೆ. ಸಾಕಾರಿ ಪರಮಪಿತನ ಕೃಪೆ ಇಲ್ಲದೆ ಈ ಲೌಕಿಕ ಮಾಯೆಯಿಂದ ದೂರವಾಗುವುದು ಸಾಧ್ಯವೇ ಇಲ್ಲ. ಈ ಜಗತ್ತಿನ ಮಾಯೆ ಬಹಳ ಕ್ರೂರಿಯಾಗಿದೆ. ಇದರಿಂದ ಆಚೆ ಬರುವುದು ಬಹಳ ಕಷ್ಟದ ವಿಷಯ. ಕರ್ಮಗಳನ್ನು ಮಾಡದ ಹೊರತು ಮನುಷ್ಯ ಒಂದು ಕ್ಷಣವೂ ಇಲ್ಲಿ ಇರಲಾರ. ಏಕೆಂದರೆ ಪ್ರಕೃತಿಗೆ ಪರವಶವಾದಂತಹ ಎಲ್ಲ ಜೀವಿಗಳಲ್ಲಿ ಪ್ರಕೃತಿಜನ್ಯ ಗುಣಗಳಿರುತ್ತವೆ. ಅಂದರೆ ಪ್ರಕೃತಿಯು ಜೀವಿಗಳಿಂದ ಕೆಲಸ ಮಾಡಿಸಿಕೊಳ್ಳಲು ಪ್ರಭಾವವನ್ನು ಬೀರುತ್ತದೆ. ಮನುಷ್ಯ ಕರ್ಮಗಳಿಂದ ಹೊರತಾಗಿಲ್ಲ. ಅವನು ಕರ್ಮಗಳನ್ನು ಮಾಡುವುದಕ್ಕಾಗಿ ವಿವಶನಾಗಿರುತ್ತಾನೆ. ಇದನ್ನು ವಿಶ್ಲೇಷಣೆ ಮಾಡಿ ನೋಡಿದಾಗ ನಮಗೆ ತಿಳಿಯುವ ವಿಷಯವೆಂದರೆ ಪರಮಾತ್ಮನ ಜ್ಞಾನ, ಪರಮಾತ್ಮನ ಪರಿಚಯ, ಪರಮಪಿತನನ್ನು ತಿಳಿಯುವುದು ಬಹಳ ಅವಶ್ಯಕವಾಗಿ ಕಂಡುಬರುತ್ತದೆ. ಪರಮಪಿತ ತಂದೆಯ ಜ್ಞಾನದ ಹೊರತು ಈ ಭೂಮಿಯನ್ನು, ಈ ಮೃತ್ಯುಲೋಕವನ್ನು ಬಿಡಲು ಸಾಧ್ಯವಿಲ್ಲ. ಹೀಗಾಗಿ ಕರ್ಮಯೋಗದ ಬಗ್ಗೆ ಹೇಳಲಾಗಿದೆ. ಕಾರಣ ಭೂಮಿಯು ಒಂದು ಕರ್ಮಭೂಮಿಯಾಗಿದೆ. ಯಾರು ಎಷ್ಟೇ ಯೋಗಿಗಳಾಗಿರಲಿ ಅಥವಾ ಸ್ವಯಂ ಪರಮಪಿತನೇ ಇಲ್ಲಿಗೆ ಬರಲಿ, ಕರ್ಮಗಳನ್ನು ಮಾಡದೆ ಇಲ್ಲಿ ಯಾರೂ ಸಹ ಸುಮ್ಮನೆ ಇರಲಾರರು. ಇಲ್ಲಿ ಬಂದವರೆಲ್ಲ ಕರ್ಮಗಳನ್ನು ಮಾಡಲೇಬೇಕು. ಆತ್ಮವು ಯಾವ ಕರ್ಮಗಳನ್ನು ಮಾಡುವುದಿಲ್ಲ. ಕಾರಣ ಆತ್ಮ ಕಾಲಾತೀತವಾಗಿದೆ. ಮನಸ್ಸು, ಬುದ್ಧಿ, ಸಂಸ್ಕಾರ ಹಾಗೂ ಅಂತಃಕರಣ ಪ್ರತಿಯೊಂದು ಕರ್ಮಗಳನ್ನು ಇವೇ ಮಾಡುತ್ತಿರುತ್ತವೆ. ಆದರೆ ಆತ್ಮನಲ್ಲಿ ಯಾವುದೇ ಕರ್ಮಗಳು ಇರುವುದಿಲ್ಲ. ನಾವು ಆತ್ಮಸ್ಥಿತಿಯಲ್ಲಿ ಇದ್ದಾಗ ಕರ್ಮಾತೀತರಾಗಿರುತ್ತೇವೆ. ಎಲ್ಲಿಯವರೆಗೆ ಆತ್ಮ ಪ್ರಕೃತಿಯ ಪರವಶವಾಗಿರುತ್ತದೆಯೋ ಅಲ್ಲಿಯವರೆಗೆ ಕರ್ಮಗಳನ್ನು ಮಾಡಲು ಪರವಶವಾಗಿರುತ್ತದೆ. ಆತ್ಮ ಅಸಹಾಯಕವಾಗಿದೆ. ಕರ್ಮಗಳನ್ನು ಮಾಡಲು ಅದು ವಿವಶವಾಗಿದೆ. ಆತ್ಮ ಮನುಷ್ಯ ಶರೀರ ಧಾರಣೆ ಮಾಡಿದಾಗ ಅದರ ಮೇಲೆ ಅನೇಕ ಆವರಣಗಳು ಆವರಿಸಿಕೊಳ್ಳುತ್ತಾ ಹೋಗುತ್ತವೆ. ಮನುಷ್ಯ ಸದಾ ತನ್ನ ದೇಹ ಭಾವದಲ್ಲಿಯೇ ಇರುತ್ತಾನೆ. ಆಗ ಅದು ಜಾಗೃತ, ಸ್ವಪ್ನ, ಸುಷುಪ್ತಿ ಈ ಮೂರೂ ಸ್ಥಿತಿಗಳಲ್ಲಿ ಪ್ರಕೃತಿಯ ಪ್ರಭಾವ ಆತ್ಮನ ಮೇಲೆ ಆಗುತ್ತದೆ. ಹೀಗಾಗಿ ಈ ಮೂರೂ ಸ್ಥಿತಿಗಳಲ್ಲಿ ಮನುಷ್ಯ ಕರ್ಮ ಮಾಡಲು ಪರವಶನಾಗಿರುತ್ತಾನೆ. ಪ್ರಕೃತಿಯು ಕ್ರಿಯಾಶೀಲವಾಗಿದೆ. ಹೀಗಾಗಿ ಮನುಷ್ಯ ಕರ್ಮ ಮಾಡದೆ ಇರಲಾರ. ಮನುಷ್ಯ ಶರೀರ ಧಾರಣೆ ಮಾಡಿದ ತಕ್ಷಣವೇ ಮನುಷ್ಯ ಪ್ರಕೃತಿಗೆ ವಶವಾಗಿ ಬಿಡುತ್ತಾನೆ. ಆಗ ಆತ್ಮವು ಪ್ರಕೃತಿಯ ನಿಯಂತ್ರಣದಲ್ಲಿ ಬರುತ್ತದೆ. ಪ್ರಕೃತಿಯ ಬಂಧನಕ್ಕೆ ಒಳಗಾಗಿ ಬಿಡುತ್ತದೆ. ಜಾಗೃತ ಅವಸ್ಥೆಯೇ ಇರಲಿ, ಸ್ವಪ್ನಾವಸ್ಥೆಯೇ ಇರಲಿ, ಸುಷುಪ್ತಿ ಸ್ಥಿತಿಯೇ ಇರಲಿ, ಈ ಮೂರೂ ಸ್ಥಿತಿಗಳಲ್ಲಿ ಕರ್ಮಗಳು ಜರುಗುತ್ತಿರುತ್ತವೆ. ಈಗ ನಾವು ಕರ್ಮ ಹಾಗೂ ಕ್ರಿಯೆಯ ನಡುವಿನ ಅಂತರ ತಿಳಿದುಕೊಂಡರೆ ನಿಮಗೆ ಇದು ಸುಲಭವಾಗಿ ತಿಳಿದು ಬರುತ್ತದೆ. ಕರ್ಮ ಅಂದರೆ ಮನಸ್ಸು, ವಚನ, ಕರ್ಮದಿಂದ ಆಗುವಂತಹ ಕರ್ಮಗಳು. ಕ್ರಿಯೆಯು ಶರೀರದಲ್ಲಿ ತನ್ನಿಂದ ತಾನೇ ನಡೆಯುತ್ತಿರುತ್ತದೆ. ಉದಾಹರಣೆಗೆ ನಮ್ಮ ಉಸಿರಾಟ, ಜೀರ್ಣಕ್ರಿಯೆ ಇತ್ಯಾದಿ ಇವು ಕ್ರಿಯೆಗಳಾಗಿವೆ. ಆದರೆ ಕರ್ಮ ಮತ್ತು ಕ್ರಿಯೆ ಈ ಎರಡೂ ಪರಸ್ಪರ ಒಂದಾಗಿರುತ್ತವೆ. ನಮ್ಮ ಕರ್ಮದ ಪ್ರಭಾವ ಶರೀರದ ಕ್ರಿಯೆಗಳ ಮೇಲೆ ಬೀಳುತ್ತದೆ. ಉದಾಹರಣೆಗೆ ವ್ಯಕ್ತಿಯೊಬ್ಬ ಕೋಪ ಮಾಡಿಕೊಂಡಾಗ ಅವನ ಜೀರ್ಣಕ್ರಿಯೆ, ಹೃದಯದ ಗತಿ ಎಲ್ಲವೂ ಬದಲಾಗುತ್ತದೆ. ಅಂದರೆ ಕರ್ಮದ ಪ್ರತಿಬಿಂಬ ಕ್ರಿಯೆಗಳಾಗಿವೆ.
ಕ್ರಿಯೆಗಳು ತನ್ನಿಂದ ತಾನೇ ಆಗುತ್ತದೆ. ಆದರೆ ಕರ್ಮಗಳು ನಾವು ಕಾನ್ಷಿಯಸ್ ಆಗಿ ಬುದ್ಧಿಯ ಮೂಲಕ ಮಾಡುತ್ತಿರುತ್ತೇವೆ. ಹೀಗೆ ನೋಡಿದಾಗ ಪ್ರತಿ ಕ್ಷಣವೂ ನಮ್ಮೊಳಗೆ ಕ್ರಿಯೆಗಳು ಕರ್ಮಗಳು ನಡೆಯುತ್ತಲೇ ಇರುತ್ತವೆ. ಮನಸ್ಸು, ಬುದ್ಧಿ, ಸಂಸ್ಕಾರ, ಕಾರಣ ಶರೀರ ಹಾಗೂ ಆಕಾಶ ತತ್ವಗಳಲ್ಲಿ ಎಲ್ಲೆಡೆ ಸ್ಪಂದನೆಗೆ ಒಳಗಾಗುತ್ತವೆ. ಮನುಷ್ಯನ ಶರೀರ ಪಂಚತತ್ವದ ಶರೀರ. ಇದರಲ್ಲಿ ಆಕಾಶ ಹಾಗೂ ವಾಯು ಈ 2 ತತ್ವಗಳು ಅವ್ಯಕ್ತವಾಗಿದ್ದು ಉಳಿದ 3 ತತ್ವಗಳು ವ್ಯಕ್ತವಾಗಿವೆ, ಅಂದರೆ ಅವು ಕಾಣಿಸಿಕೊಳ್ಳುತ್ತವೆ. ಆಕಾಶದ ತತ್ವದ ಗುಣ ಸ್ವಭಾವವೇ ಸ್ಪಂದನ ಅಥವಾ ವೈಬ್ರೇಷನ್ ಆಗಿದೆ. ಹೀಗಾಗಿ ಅದು ಸುಷುಪ್ತಿ ಸ್ಥಿತಿಯಲ್ಲಿಯೂ ಸಹ ಸ್ಪಂದಿಸುತ್ತಿರುತ್ತದೆ. ಅದರಲ್ಲಿರುವ ಬೀಜ ರೂಪದಲ್ಲಿರುವಂತಹ ಸಂಸ್ಕಾರಗಳು ಹಾಗೂ ಬೀಜ ರೂಪದಲ್ಲಿರುವ ಸ್ಮೃತಿಗಳು ಸ್ಪಂದಿಸುತ್ತಿರುತ್ತವೆ. ಅಂದರೆ ನಾವು ಸುಷುಪ್ತಿ ಸ್ಥಿತಿಯಲ್ಲಿದ್ದಾಗಲೂ ಕರ್ಮಗಳನ್ನು ಮಾಡುತ್ತಿರುತ್ತೇವೆ. ಯಾವುದಕ್ಕೆ ಒಂದು ಆರಂಭ ಹಾಗೂ ಅಂತ್ಯವಿರುತ್ತದೆಯೋ ಅದು ಕರ್ಮವಾಗಿದೆ. ಹೀಗಾಗಿ ಸುಷುಪ್ತಿ ಸ್ಥಿತಿ, ಜಾಗೃತಿ ಸ್ಥಿತಿ ಹಾಗೂ ಸ್ವಪ್ನಾವಸ್ಥೆ ಈ 3 ಸ್ಥಿತಿಗಳಿಗೆ ಆರಂಭ ಹಾಗೂ ಅಂತ್ಯವಿದ್ದು ಈ 3 ಪ್ರಕೃತಿಯ ಪ್ರಕಾರಗಳಾಗಿವೆ. ಅಂದರೆ ಪ್ರಕೃತಿಯ ವಶದಲ್ಲಿದ್ದು ಆತ್ಮ ತನ್ನ ಅನುಭವವನ್ನು ಪಡೆಯುತ್ತಿರುತ್ತದೆ. ಹಾಗೂ ಆತ್ಮವು ಈ 3 ಸ್ಥಿತಿಗಳಲ್ಲಿ ಹೋಗಿ ಕರ್ಮಗಳನ್ನು ಮಾಡುವಲ್ಲಿ ವಿವಶವಾಗಿದೆ. ಆತ್ಮವು ಸ್ಥೂಲ ಶರೀರದಲ್ಲಿದ್ದಾಗ ಅದು ಕರ್ಮವನ್ನು ಮಾಡಲೇಬೇಕು. ಅದಕ್ಕೆ ಬೇರೆ ಯಾವುದೇ ಆಯ್ಕೆಯೇ ಇರುವುದಿಲ್ಲ. ಇಲ್ಲಿ ಆತ್ಮಕ್ಕೆ ಯಾವುದೇ ಫ್ರೀ ವಿಲ್ ಅಥವಾ ಸ್ವಾತಂತ್ರ್ಯ ಇರುವುದಿಲ್ಲ. ಇಂದ್ರಿಯಗಳೆಲ್ಲವೂ ಸೋತು ಹೋದಾಗ ಅದು ಸುಷುಪ್ತಿ ಸ್ಥಿತಿಗೆ ಹೋಗುತ್ತದೆ. ಅಂದರೆ ಪ್ರಕೃತಿಯು ಕರ್ಮಗಳನ್ನು ಮಾಡಿಸುತ್ತದೆ. ರಜೋಗುಣ, ಸತೋಗುಣ ಹಾಗೂ ತಮೋಗುಣ ಈ 3 ಗುಣಗಳ ಪ್ರವಾಹದಲ್ಲಿ ಕರ್ಮಗಳು ಆಗುತ್ತಿರುತ್ತವೆ. ಸತೋಗುಣ ಜ್ಞಾನವನ್ನು, ರಜೋಗುಣ ಪ್ರಾಪ್ತಿಯ ಇಚ್ಛೆಯನ್ನು, ಮಾನ ಸನ್ಮಾನದ ಇಚ್ಛೆಯನ್ನು ಹಾಗೂ ತಮೋಗುಣವು ಜಡತ್ವವನ್ನು, ದುಃಖವನ್ನು ನೀಡುತ್ತವೆ. ಇದನ್ನೆಲ್ಲ ಪ್ರಕೃತಿಯು ತನ್ನಿಂದ ತಾನೇ ಮಾಡಿಸುತ್ತದೆ. ಹೀಗೆ ಕರ್ಮಗಳು ಸಹ 3 ಪ್ರಕಾರದಲ್ಲಿವೆ: ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಹಾಗೂ ಕ್ರಿಯಾಮಾನ್ ಕರ್ಮ. ಸಂಚಿತ ಕರ್ಮವು ಫಲವನ್ನು ಪಡೆಯಲು ಯೋಗ್ಯವಾಗಿದ್ದರೆ, ಅಂದರೆ ಪಕ್ವವಾಗಿದ್ದರೆ, ಅಂದರೆ ಸಂಚಿತ ಕರ್ಮವು ಅದರ ಫಲವು ಪಡೆಯಲು ಯೋಗ್ಯವಾದಾಗ ಅದನ್ನು ಭೋಗಿಸಲೇಬೇಕಾಗುತ್ತದೆ. ಅದುವೇ ಪ್ರಾರಬ್ಧ ಕರ್ಮವಾಗಿದೆ. ಸಂಚಿತ ಕರ್ಮ ಅಂದರೆ ಯಾವುದು ನಮ್ಮ ಅಕೌಂಟ್ನಲ್ಲಿ ಸಂಗ್ರಹಣೆಯಾಗಿದ್ದು ಉಚಿತ ಸಮಯ ಬಂದಾಗ ಅದು ಪ್ರಾರಬ್ಧವಾಗಿ ಬದಲಾಗುತ್ತದೆ. ಹೀಗೆ ಕ್ರಿಯಾಮಾನ್ ಕರ್ಮ ಎಂದರೆ ನಾವು ವರ್ತಮಾನದಲ್ಲಿ ಮಾಡುತ್ತಿರುವ ಕರ್ಮಗಳೇ ಕ್ರಿಯಾಮಾನ್ ಕರ್ಮಗಳಾಗಿವೆ. ಕರ್ಮಗಳೆಂದರೆ ನಾವು ಈಗಾಗಲೇ ಮಾಡಿರುವಂತಹ ಕರ್ಮಗಳು ಸಂಚಿತವಾಗಿ ಒಂದೆಡೆ ಕೂಡಿಕೊಂಡು ಸಂಗ್ರಹವಾಗಿ ಅವುಗಳು ದುಃಖ ಅಥವಾ ಸುಖದ ರೂಪದಲ್ಲಿ ಬರುತ್ತವೆ. ಉದಾಹರಣೆಗೆ, ಈ ಜನ್ಮದಲ್ಲಿ ಅಂಗವಿಕಲತೆಯ ಮೂಲಕವೂ ಸಹ ಅವುಗಳು ಬರಬಹುದು. ಕಾರಣ ಶರೀರದಲ್ಲಿ ವೈಬ್ರೇಷನ್ ರೂಪದಲ್ಲಿ ಇದ್ದಂತಹ ಸ್ಮೃತಿ ಅಥವಾ ಬೀಜರೂಪ ಸಂಸ್ಕಾರಗಳು ದೃಶ್ಯ ರೂಪದಲ್ಲಿ ಪ್ರಕಟವಾಗುವುದು. ಅಂದರೆ ಅವುಗಳನ್ನು ನಾವು ಕಾಣಲೇಬೇಕು, ಅಂದರೆ ಭೋಗಿಸಲೇಬೇಕು, ಅನುಭವಿಸಲೇಬೇಕು. ಯಾವುದು ಕಾರಣ ಶರೀರದಲ್ಲಿ ವೈಬ್ರೇಷನ್ ರೂಪದಲ್ಲಿದೆಯೋ, ಇನ್ನೂ ಪ್ರಕಟವಾಗಿಲ್ಲವೋ ಅದು ಸಂಚಿತ ಕರ್ಮವಾಗಿದೆ. ಅದು ಇನ್ನೂ ಫಲೀಭೂತವಾಗಿಲ್ಲ, ಅಂದರೆ ಪ್ರಕಟವಾಗಿಲ್ಲ. ಆದರೆ ಒಂದಲ್ಲ ಒಂದು ದಿನ ಅದು ಗೋಚರಿಸುತ್ತದೆ. ಕ್ರಿಯಾಮಾನ್ ಕರ್ಮ ಎಂದರೆ ವರ್ತಮಾನದಲ್ಲಿ ನಾವು ಮಾಡುತ್ತಿರುವ ಕರ್ಮಗಳೇ ಕ್ರಿಯಾಮಾನ್ ಕರ್ಮಗಳು. ಇದರಿಂದಲೇ ನಮ್ಮ ಭವಿಷ್ಯ ರೂಪುಗೊಳ್ಳುತ್ತದೆ. ಇದರಲ್ಲಿಯೂ ಸಹ ಸುಕರ್ಮ, ವಿಕರ್ಮ, ಅಕರ್ಮ ಈ ರೀತಿ 3 ಪ್ರಕಾರದ ಕರ್ಮಗಳಿವೆ. ಸುಕರ್ಮಗಳು ಅಂದರೆ ಒಳ್ಳೆಯ ಭವಿಷ್ಯಕ್ಕಾಗಿ ಮಾಡಿದಂತಹ ಒಳ್ಳೆಯ ಕರ್ಮಗಳು.
ಮತ್ತು ವಿಕಾರಗಳಿಗೆ ವಶೀಭೂತವಾಗಿ ಮಾಡಿದಂತಹ ಕರ್ಮಗಳು ವಿಕರ್ಮಗಳು. ಈ ಎರಡೂ ಸಹ ಪ್ರಕೃತಿಯ ವಶೀಭೂತವಾಗಿ ಮಾಡಿದಂತಹ ಕರ್ಮಗಳಾಗಿರುತ್ತವೆ. ಇಚ್ಛೆಗಳು ಜಾಗೃತವಾಗುತ್ತಿದ್ದಂತೆ ಕರ್ಮಗಳು ತನ್ನಿಂದ ತಾನೇ ನಡೆಯುತ್ತಿರುತ್ತವೆ. ಸಂಚಿತ ಸಂಸ್ಕಾರಗಳ ಮುಖಾಂತರ ಪ್ರಕೃತಿಯು ಆತ್ಮನನ್ನು ಬಿಡುವುದೇ ಇಲ್ಲ, ಕರ್ಮಗಳನ್ನು ಮಾಡಿಸುತ್ತದೆ. ಆತ್ಮವು ಬಂಧನದಿಂದ ಮುಕ್ತವಾಗುವುದೇ ಇಲ್ಲ. ಅಕರ್ಮ ಎಂದರೆ ಫ್ರೀ ವಿಲ್, ವಿಶ್ವ ಕಲ್ಯಾಣಕ್ಕಾಗಿ ಕರ್ಮಗಳನ್ನು ಮಾಡುವುದು ಎಂದರ್ಥ. ಇದನ್ನು ಕೇವಲ ಪರಮ ಜ್ಞಾನಿ ಆತ್ಮ ಮಾತ್ರ ಮಾಡಲು ಸಾಧ್ಯ. ಪರಮಾತ್ಮನ ಜ್ಞಾನದ ಹೊರತು ಅಕರ್ಮಗಳು ಮಾಡಲು ಸಾಧ್ಯವಿಲ್ಲ. ಇದು ಪ್ರಕೃತಿಯನ್ನು ಮೀರಿದೆ. ಇದು ಗುಣಾತೀತ ಭಾವಾತೀತವಾಗಿದ್ದು ಇದು ಕರ್ಮಾತೀತದೆಡೆಗೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಪರಮಪಿತನ ಸಾಕಾರಿ ರೂಪವನ್ನು ತಿಳಿದುಕೊಂಡಿರುವಂತಹ ಪರಮಜ್ಞಾನಿ ಹಾಗೂ ಜ್ಞಾನವನ್ನು ಪಡೆದುಕೊಂಡಂತಹ ಜ್ಞಾನಿ ಮಾತ್ರ ಅಕರ್ಮಗಳನ್ನು ಮಾಡುತ್ತಾನೆ ಹಾಗೂ ಕರ್ಮಯೋಗಿಯಾಗುತ್ತಾನೆ. ಕ್ರಿಯಾಮಾನ್ ಕರ್ಮದಲ್ಲಿ 3 ಆಯ್ಕೆಗಳಿವೆ: ಸುಕರ್ಮ, ವಿಕರ್ಮ ಅಥವಾ ಅಕರ್ಮ. ಯಾವ ಕರ್ಮಗಳನ್ನು ಮಾಡಬೇಕು ಎಂಬ ಆಯ್ಕೆಗಳಿವೆ. ಸುಕರ್ಮ ಹಾಗೂ ವಿಕರ್ಮಗಳು ಪ್ರಕೃತಿಯ ವಶದಲ್ಲಿರುತ್ತವೆ. ಆದರೆ ಅಕರ್ಮವನ್ನು ಕರ್ಮಯೋಗಿಯಾದವನು ಮಾತ್ರ ಮಾಡುತ್ತಾನೆ ಮತ್ತು ಇದು ಪ್ರಕೃತಿಯ ಮಾಯೆಯಿಂದ ದೂರ ಮಾಡುತ್ತದೆ. ಆಗಲೇ ಆತ್ಮ ಕರ್ಮಾತೀತವಾಗುವುದು. ಆತ್ಮವು ಶರೀರಕ್ಕೆ ಬಂದಾಗ ಅದು ಜೀವಾತ್ಮವಾಗುತ್ತದೆ. ಆಗ ಅದು ಪ್ರಕೃತಿಯ ವಶವಾಗಿ ಎಲ್ಲ ಕರ್ಮಗಳನ್ನು ಮಾಡುತ್ತಿರುತ್ತದೆ. ರಜೋ, ತಮೋ, ಸತೋ ಈ 3 ಗುಣಗಳಲ್ಲಿ ಆತ್ಮ ತನ್ನಿಂದ ತಾನೇ ಸಿಲುಕಿಕೊಳ್ಳುತ್ತಾ ಹೋಗುತ್ತದೆ. ಸುಷುಪ್ತಿ ಅಂದರೆ ನಿದ್ರಾವಸ್ಥೆಯಲ್ಲಿಯೂ ಸಹ ಕರ್ಮಗಳು ನಡೆಯುತ್ತಿರುತ್ತವೆ. ಅಂದರೆ ಅದರಲ್ಲಿ ಅಡಗಿರುವ ಅದರ ಸಂಚಿತ ಸಂಸ್ಕಾರಗಳೆಲ್ಲವೂ ಸ್ಪಂದನಕ್ಕೆ ಒಳಗಾಗುತ್ತಿರುತ್ತವೆ. ನಿದ್ರಾವಸ್ಥೆಯಲ್ಲಿಯೂ ಸಹ ಹೃದಯ ಬಡಿತ ನಡೆಯುತ್ತಿರುತ್ತದೆ, ಎಲ್ಲ ಕ್ರಿಯೆ ನಡೆಯುತ್ತಿವೆ. ಬುದ್ಧಿಯು ತಮೋಪ್ರಧಾನತೆಗೆ ಬಂದು ತನ್ನಲ್ಲಿ ಅಡಗಿರುವ ಚೇತನ ಶಕ್ತಿಯನ್ನು ಅದು ಗುರುತಿಸದಾಗಿದೆ. ಸುಷುಪ್ತಿ ಸ್ಥಿತಿಯಲ್ಲಿ ಆತ್ಮವು ಸತ್ತಂತೆ ಇದ್ದರೂ ಸಹ ಶರೀರಕ್ಕೆ ವಿಶ್ರಾಂತಿ ಸಿಗುವುದರಿಂದ ಆತ್ಮವು ಸ್ವಲ್ಪ ಸುಖ ಶಾಂತಿಯ ಅನುಭವವನ್ನು ಪಡೆಯುತ್ತದೆ. ಸ್ವಪ್ನಾವಸ್ಥೆ ಹಾಗೂ ಜಾಗೃತಾವಸ್ಥೆ ಎರಡರಲ್ಲಿಯೂ ಅಂತಃಕರಣ ಹಾಗೂ ಬಾಹ್ಯಕರಣ ಎರಡೂ ಕೆಲಸ ಮಾಡುತ್ತಿರುತ್ತವೆ. ಜಾಗೃತದಲ್ಲಿ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ, ಸಂಸ್ಕಾರಗಳು ಪ್ರತಿಯೊಂದು ಕೆಲಸ ಮಾಡುತ್ತಿರುತ್ತವೆ. ಸ್ವಪ್ನ ಸ್ಥಿತಿಯಲ್ಲಿ ಅಂತಃಕರಣ, ಮನಸ್ಸು, ಬುದ್ಧಿ, ಸಂಸ್ಕಾರ ಹಾಗೂ ಕಾರಣ ಶರೀರ ಕೆಲಸ ಮಾಡುತ್ತದೆ. ಮನುಷ್ಯ ತಾನು ಆತ್ಮದವರೆಗೆ ತಲುಪಬೇಕಾದರೆ ಆತ್ಮ ಪರಮಾತ್ಮನ ಸಂಬಂಧವನ್ನು ತಿಳಿದುಕೊಳ್ಳಲೇಬೇಕು, ಜ್ಞಾನವನ್ನು ಪಡೆಯಲೇಬೇಕು. ಕೇವಲ ಪರಮಾತ್ಮನ ಜ್ಞಾನದಿಂದ ಮಾತ್ರ ಮನುಷ್ಯ ಅಕರ್ಮಗಳನ್ನು ಮಾಡಬಲ್ಲ ಹಾಗೂ ಇದರಿಂದ ಅವನು ಕರ್ಮಾತೀತದ ಕಡೆಗೆ ಹೋಗಬಲ್ಲ. ಜ್ಞಾನಿಯಾಗಿ ಜ್ಞಾನದ ಮೂಲಕ ಮಾಡಿದ ಕರ್ಮಗಳೆಲ್ಲವೂ ಅಕರ್ಮ ಕರ್ಮಗಳಾಗುತ್ತವೆ. ಪರಮಾತ್ಮನಲ್ಲಿ ಧ್ಯಾನವನ್ನು ಮಾಡುತ್ತಾ ಮಾಡುತ್ತಾ ಅವನ ಸಂಸ್ಕಾರಗಳು ಪರಿವರ್ತನೆ ಆಗುತ್ತವೆ. ಇದರಿಂದ ಕ್ರಮೇಣವಾಗಿ ಅವನ ಸಂಚಿತ ಕರ್ಮಗಳೂ ಸಹ ವಿನಾಶವಾಗುತ್ತವೆ ಮತ್ತು ಜೀವನ್ಮುಕ್ತಿಯ ಕಡೆಗೆ ಸಾಗುತ್ತಾನೆ. ಕರ್ಮಯೋಗಿ ಜೀವನ ಹೇಗೆ ನಡೆಸಬೇಕು ಹಾಗೂ ಕರ್ಮಾತೀತವಾಗುವುದು ಹೇಗೆ ಎಂಬುದರ ಬಗ್ಗೆ ಬಾಪೂಜಿಯವರ ವಿಡಿಯೋಗಳನ್ನು ನೋಡಿ ವಿಸ್ತಾರವಾಗಿ ತಿಳಿದುಕೊಳ್ಳಿ. ಆಗ ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.